ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಮೂರ್ತಿಗೆ ಬೆಳಗ್ಗೆ 6 ಗಂಟೆಗೆ ಪೂಜೆ, ಪಂಚಾಮೃತದಿಂದ ಪೂಜೆ, ರುದ್ರಾಭಿಷೇಕ ನಂತರ ಈಶ್ವರನ ಲಿಂಗು ಹಾಗೂ ಶ್ರೀ ಮೈಲಾರಲಿಂಗೇಶ್ವರನ ಮೂರ್ತಿಯನ್ನ ಎರೆಹಂಚಿನಾಳ ಗ್ರಾಮದಲ್ಲಿ ಅದ್ದೂರಿಯಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದ್ರಪ್ಪ ರುದ್ರಪ್ಪ ಕೋಡೂರ ಇವರು ತಿಳಿಸಿದ್ದಾರೆ. ಮೈಲಾರಲಿಂಗೇಶ್ವರ ಮೂರ್ತಿಯನ್ನು ಸ್ಥಾಪನೆ ವಿಜೃಂಭಣೆಯಿಂದ ನಡೆಯಿತು. ಮೈಲಾರಲಿಂಗೇಶ್ವರ ಮೂರ್ತಿ ಸ್ಥಾಪನೆ ಅಂಗವಾಗಿ 101 ಕುಂಭಗಳು ವೀರಭದ್ರೇಶ್ವರ ದೇವಸ್ಥಾನದಿಂದ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೂ ಇವತ್ತು ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ನಮ್ಮ ಗ್ರಾಮದಿಂದ ನಡೆಯಿತು. ಅಲ್ಲಿಂದ ಮತ್ತು ನಾವು ಅದು ತದನಂತರ ಪೂಜಾ ಪುನಸ್ಕಾರ ಆದ ನಂತರ ಇಲ್ಲಿ ಒಂದು ಮೂರ್ತಿ ಸ್ಥಾಪನೆ ನಡೆಯಿತು. ಆಮೇಲೆ ಅನ್ನ ಸಂತರ್ಪಣೆ ನಡೆಯಿತು. ಆಮೇಲೆ ಅಭಿಷೇಕ ಏನದ ವಿಧಿವಿಧಾನಗಳು ಎಲ್ಲ ಇದರಿಂದ ಎಲ್ಲ ಒಂದು ಪೂಜೆ ವಿಜೃಂಭಣೆಯಿಂದ ನೆರವೇರಿಸಿ ಸುತ್ತಲೂ ಗ್ರಾಮದಸ್ಥರು ಬಂದು ಈ ಒಂದು ಮೈಲಾರಲಿಂಗೇಶ್ವರ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಗ್ರಾಮದ ಗುರು ಹಿರಿಯರು ಕೂಡಿ ಎಲ್ಲರಿಂದ ಯಶಸ್ವಿ ಆತಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪಗಳು. ಈ ವೇಳೆಯಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದವರೆಗೆ ಮಹಿಳಾ ಭಕ್ತರಿಂದ 101 ಕುಂಭಮೇಳ ಪ್ರಮುಖ ವೇದಿಕೆಯಲ್ಲಿ ಮೆರವಣಿಗೆ ಮೂಲಕ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತಲುಪಿದ್ದು, ನಂತರ ಕುಂಭಮೇಳದ ಮಹಿಳೆಯರು ಗ್ರಾಮದ ಭಕ್ತರು ಪೂಜೆ ನಂತರ ಅನ್ನಪ್ರಸಾದ ಸ್ವೀಕಾರ ಮಾಡಿತು. ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಹಾಗೂ ಇನ್ನಿತರರು ಶ್ರೀ ಮೈಲಾರಲಿಂಗೇಶ್ವರನ ದರ್ಶನ ಪಡೆದು ಎಲ್ಲರೂ ಪುನೀತರಾದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.